ಇನ್ನು ಅಧಿವೇಶನದ ಹೊತ್ತಿನಲ್ಲಿ ವಾಟಾಳ್ ನಾಗರಾಜ್ ಬಣದ ಕನ್ನಡ ಒಕ್ಕೂಟ ಇಂದಿನಿಂದ ಸರಣಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಈಗಾಗಲೇ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ನಿರ್ಧರಿಸಲಾಗಿದೆ. ಈ ಮಧ್ಯೆ ಇಂದಿನಿಂದ ಸರಣಿ ಪ್ರತಿಭಟನೆಗೆ ಚಾಲನೆ ನೀಡಲಾಗಿದ್ದು, ಮೊದಲ ಹಂತದಲ್ಲಿ ರಾಜ್ಯಭವನ ಮುತ್ತಿಗೆಗೆ ನಿರ್ಧರಿಸಲಾಗಿದೆ. ಕರ್ನಾಟಕದಲ್ಲಿ ಮರಾಠಿ ಪುಂಡಾಟ ಹೆಚ್ಚಾಗ್ತಿದೆ. ಇನ್ನು ಎಂಇಎಸ್ ನಿಷೇಧ, ಶಿವಸೇನೆ ಸದಸ್ಯರ ಗಡೀಪಾರು, ಮೇಕೆದಾಟು ಯೋಜನೆ ಜಾರಿ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿವೆ. ಇನ್ನು ವಾಟಾಳ್ ನಾಗರಾಜ್ ಬಣಕ್ಕೆ ಸಾರಾ ಗೋವಿಂದು, ಶಿವರಾಮೇಗೌಡ, ಪ್ರವೀಣ್ ಶೆಟ್ಟಿ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು, ಅದರ ಮುಖಂಡರು, ಕಾರ್ಯಕರ್ತರೆಲ್ಲ ರಾಜಭವನ ಮುತ್ತಿಗೆಗೆ ಸಾಥನ್ನ ನೀಡಲಿದ್ದಾರೆ. ವಾಟಾಳ್ ಮತ್ತು ಟೀಮ್ ಹೋರಾಟಕ್ಕೆ ಈಗಾಗಲೇ ತೀರ್ಮಾನವನ್ನ ಕೂಡ ಕೈಗೊಂಡಿದೆ. ಮಾರ್ಚ್ 3 ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆಗೆ ತಯಾರಿ ನಡೆಸಿದೆ. ಮಾರ್ಚ್ 7 ಕಂಡಕ್ಟರ್ ಮೇಲಿನ ಹಲ್ಲೆ ವಿರೋಧಿಸಿ ಬೆಳಗಾವಿ ಚಲೋವನ್ನ ಕೂಡ ಮಾಡಲಿಕ್ಕಿದ್ದಾರೆ. ಮಾರ್ಚ್ 11 ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಅತಿಬೆಲೆ ಗಡಿ ಬಂದ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಮಾರ್ಚ್ 14ರಂದು ಮಂಡ್ಯ, ಮೈಸೂರು, ರಾಮನಗರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ.